ಸಿದ್ದಾಪುರ ಗ್ರಾಮದ ಮರಡಿ ತೋಟದಲ್ಲಿ 3ನೇ ವರ್ಷದ ಜಾತ್ರಾ ಮಹೋತ್ಸವದ ಮೂಲ ಮಹಾಸಂಸ್ಥಾನದ ಬಬಲಾದಿ 50ನೇ ಶಾಖಾ ಮಠದ ರಾಯಬಾಗ ತಾಲೂಕಿನ ಸಿದ್ದಾಪುರ ಗ್ರಾಮದ ಮರಡಿ ತೋಟದಲ್ಲಿ ಚಂದ್ರವ್ವ ತಾಯಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಚಿಕ್ಕಯ್ಯ ಮುತ್ತಯ್ಯವರ 3ನೇ ವರ್ಷದ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿದೆ. ಭೀಮು ಸರಸಟ್ಟಿ ಇವರ ತೋಟದ ಮನೆಯಿಂದ ಕೂಡಲ ಸಂಗಮದ ಶ್ರೀ ಡಾಕ್ಟರ್ ಬಸವಪ್ರಕಾಶ ಸ್ವಾಮೀಜಿ, ಬಬಲಾದಿ ಶಾಖಮಠ ಕೊಡಗನೂರು ಗ್ರಾಮದ ಶ್ರೀ ಸದಾಶಿವ ಮಹಾರಾಜರು, ಸಿದ್ದಾಪುರ ಗ್ರಾಮದ ಕಡಯ್ಯ ಸ್ವಾಮೀಜಿ, ಹಳ್ಯಾಳ ಗ್ರಾಮದ ಗುರುಸಿದ್ದೇಶ್ವರ ಸ್ವಾಮೀಜಿಗಳು, ಸುಟ್ಟಟ್ಟಿ ಗ್ರಾಮದ ಶ್ರೀ ಕಲ್ಮೇಶ್ವರ ಸ್ವಾಮೀಜಿ ಇವರುಗಳನ್ನು ಶುಭಕರ ವಾದ್ಯಮೇಳಗಳೊಂದಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಮರಡಿ ತೋಟದ ಚಂದ್ರವ್ವ ತಾಯಿ ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯ ಚಿಕ್ಕಯ್ಯ ಮುತ್ಯ ದೇವಸ್ಥಾನದವರಿಗೆ ಸ್ವಾಗತಿಸಿಕೊಂಡು ಭಕ್ತರೊಂದ ಅದ್ದೂರಿಗೆ ಸ್ವಾಗತ ಕೋರಿದರು. ಪರಮ ಪೂಜ್ಯ ಶ್ರೀ ಶ್ರೀಮನ್ನಾರಾಯಣ ಪ್ರಣವಸ್ವರೂಪಿ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಹಲ್ಯಾಳವರಿಗೆ ಈಗ ಗೌರವ ಸಮರ್ಪಣೆ ಕಾರ್ಯಕ್ರಮ. ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾರಾಜರು ಬಬಲಾದಿ ಶಾಖಮಠ ಸುಕ್ಷೇತ್ರ ಕೊಡಗನೂರು ಇವರಿಗೆ ಭಕ್ತಿ ಗೌರವ. ವೇದಿಕೆ ಮೇಲೆ ರಾಮಾಚಾರಿ ದಂಪತಿಗಳಿಂದ ಹಾಗೂ ಭಕ್ತವೃಂದದಿಂದ ಎಲ್ಲ ಸ್ವಾಮೀಜಿಗಳಿಗೆ ಗೌರವ ಸತ್ಕಾರ ಮತ್ತು ಪಾದಪೂಜೆ ಮಾಡುವ ಮುಖ ಕಾರ್ಯಕ್ರಮ ಜರುಗಿತು. ಶ್ರೀಗಳಿಂದ ದೇವಸ್ಥಾನ ಪೂಜಾರಿ ರಾಮಾಚಾರಿ ಇತರರಿಗೆ ಸತ್ಕರಿಸಿ ಗೌರವಿಸಿ ಪುಷ್ಪವೃಷ್ಟಿ ಮಾಡಿದರು. ನಂತರ ಶ್ರೀಗಳಿಂದ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆದವು. ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಬಸವ ಪ್ರಕಾಶ್ ಸ್ವಾಮೀಜಿ, ಕೂಡಲ ಸಂಗಮ ಮತ್ತು ಹಲ್ಯಾಳ ಗ್ರಾಮದ ಗುರುಸಿದ್ದೇಶ್ವರ ಸ್ವಾಮೀಜಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗಂಡ ಹೆಂಡತಿಗೆ ಸಂಬಂಧ ಇಲ್ಲ, ಹೆಂಡತಿ ಗಂಡನಿಗೆ ಸಂಬಂಧ ಇಲ್ಲ, ತಮ್ಮ ತಂಗಿಗೆ ಸಂಬಂಧ ಇಲ್ಲ, ಅಕ್ಕ ಅಣ್ಣನಿಗೆ ಸಂಬಂಧ ಇಲ್ಲ. ಆ ರೀತಿ ಕಾಲ ನಿರ್ಮಾಣ ಆಗಿದೆ. ಕಲಿಯುಗದ ಸಂಧಿ ಕಾಲ ಅಂತ ಹೇಳಿ ನಾವು ಕರಿತೀವಿ. ಅದಕ್ಕಾಗಿ ಇವರೆಲ್ಲ ಬಬಲಾದಿಯ ಸದಾಶಿವ ಚಕ್ರವರ್ತಿ ಮುತ್ಯ ಯಾರ ಪರಂಪರೆ ಅವರಪ್ಪ ಅಂತಂದ್ರೆ ಉಳವಿಯ ಚನ್ನ ಬಸವಣ್ಣನ ಪರಂಪರೆಯ ಕಾಲಜ್ಞಾನಿಗಳು. ತಾವೆಲ್ಲರೂ ಮರಿಬಾರ್ದು, ತಾವೆಲ್ಲರೂ ಕೂಡ ಮರಿಬಾರ್ದು. ಅದಕ್ಕಾಗಿ ಒಂದು ಕಾಲಜ್ಞಾನದ ವಚನವನ್ನ ನಾನು ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ. ಮುಗ್ಧ ಸಂಗಯ್ಯನ ಕಾಲಜ್ಞಾನ ಹೇಳ್ತದೆ, ಸತ್ಯ ಶರಣರು ಉಳುವಿಗೆ ಸಾಗಿ ಮಿಥ್ಯಾದಿ ಕಲ್ಯಾಣ ಹಾಳೋ ಬಸವಯ್ಯ, ಮತ್ತೆ ನೀವು ಬರುವುದಕ್ಕೆ ಸತ್ಯ 770 ವರ್ಷ ಬಸವಯ್ಯ ಅಂತ ಹೇಳ್ತಾರ. ಅದಕ್ಕಾಗಿ ಸತ್ಯ ಶರಣರು ಯಾವ ರೂಪದೊಳಗೆ ಬರ್ತಾರಪ್ಪ ಅಂತಂದ್ರೆ ಎಲ್ಲ ಮಹಾತ್ಮ ರೂಪದೊಳಗಡೆ ಬರ್ತಾರ ಅಂತ ಹೇಳ್ತಾರೆ. ಅವಾಗ ಪ್ರಪಂಚದಲ್ಲಿ ಅಜ್ಞಾನ, ಅಂಧಕಾರ, ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲವೂ ಜಾಸ್ತಿಯಾಗಿ ಮತ್ತೆ ಹಳಿ ನೀರು ಹೋಗಿ ಹೊಸ ನೀರು ಬರುವಂತ ಕಾಲ ಇದು ಸಂಧಿ ಕಾಲ. ಅದಕ್ಕಾಗಿ ಬಹಳ ದೂರ ಏನು ಹೋಗ್ಬಾರ್ದು. ಮೊನ್ನೆ ಕುಂಭಮೇಳ ಪ್ರಾರಂಭ ಆದಾಗ ಗುರು, ಶುಕ್ರ, ಶನಿ, ಮಂಗಳ ಗ್ರಹಗಳು ಕಣ್ಣಿ ಕಾಣ್ತಾ, ನಮಗೆಲ್ಲ ಆಕಾಶದಲ್ಲಿ ಕಣ್ಣಿ ಕಾಣ್ತಾ ಇದ್ವು ಗ್ರಹಗಳೆಲ್ಲವೂ ಕೂಡ. ಇದನ್ನು ಸದಾಶಿವ ಚಕ್ರವರ್ತಿಗಳು ಅವಾಗಲೇ ಬರೆದಿಟ್ಟಿದ್ರು. ಈ ರೀತಿ ಗ್ರಹಗಳು ಕಾಣುತ್ತವೆ. 2025ನೇ ಇಸುವಿಗೆ ಗುರು ಗ್ರಹ ಕಾಣುತ್ತೆ, ಮಂಗಳ ಗ್ರಹ ಕಾಣುತ್ತೆ, ಶನಿ ಗ್ರಹ ಕಾಣುತ್ತೆ ಅಂತ ಹೇಳಿ. ಆನಂತರ ಮೊನ್ನೆ ಆಯ್ತು ಗ್ರಹಣ, ಬ್ಲಡ್ ಮೂನ್ ಅಂತ ಕರೀತಾರೆ. ಲೂನಾರ್ ಎಲಿಪ್ಸ್, ಬ್ಲಡ್ ಮೂನ್ ಅಂತಂದ್ರೆ ರಕ್ತದ ವರ್ಣ ಚಂದ್ರಗ್ರಹಣ. ಮೊನ್ನೆ ಅದು ಆಗೋಯ್ತು, ಭಾರತದಲ್ಲಿ ಕಾಣಲಿಲ್ಲ. ಇದನ್ನು ಕೂಡ ಚಕ್ರವರ್ತಿ ಸದಾಶಿವ ಮುತ್ಯಾರ್ ಅವರು ಬರೆದಿಟ್ಟು ಹೋಗಿದ್ದಾರೆ. ಸಾಮಾನ್ಯ ಕಾಲಜ್ಞಾನ ಅಲ್ಲ, ಹಿಂದಾಗಿದ್ದು ಈಗ ನಡೆಯೋದು. ಇನ್ನು 1000 ವರ್ಷ ಬಿಟ್ಟು ಏನು ಆಗ್ತದಲ್ಲ ಅದನ್ನ ಸದಾಶಿವ ಚಕ್ರವರ್ತಿಗಳು ಬರೆದಿಟ್ಟು ಹೋಗಿದ್ದಾರೆ. ಯಾರ ಗುರುವಿಗೆ ಶರಣಾಗ್ತೀರಿ, ಯಾರ ಲಿಂಗಕ್ಕೆ ಶರಣಾಗ್ತೀರಿ, ಯಾರ ಜಂಗಮರಿಗೆ ಶರಣಾಗ್ತೀರಿ, ಅವ್ರಿಗೆ ಮಾತ್ರ ಉಳಿಗಾಲ ಇದೆ, ಉಳಿದವ್ರಿಗೆ ಉಳಿಗಾಲ ಇಲ್ಲ. ಇನ್ನು ಮ್ಯಾಲ 2020 ಮ್ಯಾಚ್ ಅಂತ ಕರಿತೀವಿ ನೋಡ್ರಿ. ಯಾವ್ದು 2020ರಿಂದ ಪ್ರಾರಂಭ ಆಗಿದೆ 2020 ಮ್ಯಾಚ್. ಕೊರೋನಾ ರೋಗ ಹೆಂಗ್ ಬಂತು ನೋಡ್ರಿ. ಎಂತ ದೊಡ್ಡ ದೊಡ್ಡ ಉದ್ಯಮಿಗಳು ಕೊರೋನಾ ರೋಗದಲ್ಲಿ ನೋಡು, ನೀವು ವಿಚಾರ ಮಾಡ್ರಿ. ಸ್ವಲ್ಪ ಒಂದು ಸಂಘಟನೆಯಾಗಿ ಅನುದಾನ ತೆಗೆದುಕೊಂಡು ಏನೋ ಒಂದು ಗುಡಿ ಮಾಡ್ರಿ, ದೊಡ್ಡದು ಬೆಳೀತೈತಿ. ಆ ನಂತರ ಹಿಂದೆ ಸದಾಶಿವ ಮುತ್ಯ ಅವರು ಕುಡಿದಿರ್ತಕ್ಕಂಥದ್ದು ಸರಾಯಿ ಅಂತಂದ್ರೆ, ಈ ಬೆಲ್ಲ ಮಾಡುವಾಗ ಬೆಲ್ಲ ಹಾಣ ನೀರು ಆಗ್ತದೆ ಅಂತ ಅದು ಗಟ್ಟಿ ಆಗದಿದ್ದಿಲ್ಲ. ಆ ಬೆಲ್ಲ ಬೇಲದ ಹಣ್ಣು ಅಂತಂದಿರ್ತದೆ, ಬೇಲದ ಚಕ್ಕಿ, ಬೇಲದ ಹಣ್ಣು ಅವೆಲ್ಲ ಹಾಕಿ ಇನ್ನೂ ಬೇರೆ ಬೇರೆ ವನಸ್ಪತಿ ಹಾಕಿ ರೆಡಿ ಮಾಡಿ ಮಣ್ಣಿನ ಪಡಗ ಅಂದ್ರೆ ಅದು ಮಣ್ಣಿನ ಗಡಿಗೆ ಅಂತ ಇರ್ತಾರೆ. ತೆಗ್ದು ತೋಡಿ ಅದ್ರಾಗ ಒಂದು ಮಣ್ಣಿನ ಗಡಿಗೆ ಇಟ್ಟು ಮತ್ತೊಂದು ಮಣ್ಣಿನ ಗಡಿಗೆ ತೊಗೊಂಡು ಸ್ವಲ್ಪ ಹೋಲ್ ಮಾಡಿ ಇದೆಲ್ಲ ಕಷಾಯ ಮಾಡಿ ಅದ್ರಾಗ ಹಾಕಿ ಮುಚ್ಚಳ ಮುಚ್ಚಿ ಬಟ್ಟೆ ಕಟ್ಟಿ ಮಣ್ಣು ಮುಚ್ಚಿ 3 ತಿಂಗಳು ಬಿಟ್ಬಿಟ್ರೆ ಕಷಾಯ ತಯಾರಾಗ್ತಿತ್ತು. ಅದನ್ನು ಕುಡಿದ್ರೆ ನೋಡ್ರಿ ಹಸಿವು ಆಗ್ತಿತ್ತು, ರಕ್ತ ಆಗ್ತಿತ್ತು, ಶರೀರ ಹಾಳಾಗ. ಆ ಮುತ್ಯನ ಹೆಸರು ಹೇಳಿ ನಾವು ಈಗಿಂದ ಏನು ಕಬ್ಬಿನಿಂದ ತಯಾರಾದ ಸರಾಯಿ ಐತೆ ನೋಡ್ರಿ, ಇದನ್ನು ಕುಡಿದ್ಬಿಟ್ರೆ ಕಿಡ್ನಿನೂ ಹೋಗ್ತಾವ, ಲಿವರು ಹೋಗ್ತೈತಿ, ಮನೆ ಹಾಳಾಗ್ತದೆ. ಅದಕ್ಕೆ ಭಾಳ ಹುಷಾರಿರಲಿ.
ಯಾವ್ದು ಕುಡಿಯೋದು ಎಂಥದ್ದು ಕುಡಿಬೇಕು, ಒಳ್ಳೆ ಹಾಲು ಕುಡೀರಿ. ಹಾಲು ಇಟ್ಟು ಸದಾಶಿವ ಮತ್ತಿನ ಹತ್ರ ಹಾಲಿಟ್ಟು ಹಾಲು ಕುಡೀರಿ. ಹಿಂಗೆ ಯಾಕಂದ್ರೆ ಅಂತ ನಮ್ಮನ್ನು ಭಯಬೇಡ್ರಿ. ಯಾಕಂದ್ರೆ ನಿಮ್ಮ ಶರೀರ ಗಟ್ಟಿರ್ಬೇಕು, ನಿಮ್ಮ ಲಿವರ್ ಗಟ್ಟಿರ್ಬೇಕು. ಯಾಕಂದ್ರೆ ಎಲ್ಲ ಧರ್ಮದಲ್ಲಿ ಚೆನ್ನಾಗಿರ್ಬೇಕು. ನಮಗೇನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತಂದು ಈ ಸಮಯದಲ್ಲಿ ಹೇಳೋದಲ್ಲ, ಒಂದು ಸಣ್ಣದ ವಚನ ಹೇಳಿ ಮುಗಿಸ್ಬಿಡ್ತೀನಿ. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಸದಸ್ಯರು ಮತ್ತು ಸದಾಶಿವ ಮುತ್ತಯ್ಯನ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಶಿಧರ ಕೋಕಟ್ನ ರಾಜ್ಯ 32 ಕನ್ನಡ ನ್ಯೂಸ್ ಚಿಕ್ಕೋಡಿ.